ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಅಧಿಕಾರಿಗಳಿಗೆ ಬೇಜವಾಬ್ದಾರಿ ಕೆಲಸ ಮಾಡೋ ಹಾಗಿದ್ರೆ ವರ್ಗಾವಣೆ ಮಾಡಿಸ್ಕೊಂಡು ಹೋಗಿ. ಕೆಡಿಪಿ ಸಭೆಯಲ್ಲಿ ಶಾಸಕ ಡಿ ರವಿಶಂಕರ್ ಅವರು ಖಡಕ್ ಎಚ್ಚರಿಕೆ. ಸರ್ಕಾರಿ ಅಧಿಕಾರಿಗಳು ಪ್ರಾಕ್ಟಿಕಲ್ ಆಗಿ ಚಿಂತನೆ ಮಾಡಿ ಕೆಲಸ ಮಾಡಬೇಕು. ಕೆಲಸ ಸರ್ಕಾರಕ್ಕೆ ಲೆಕ್ಕ ನೀಡುವ ಸಾಧನವಾಗದೆ ಫಲಾನುಭವಿಗಳಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಯೋಜನಾಬದ್ಧವಾಗಿ ಮಾಡಿ ಎಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಅಧಿಕಾರಿಗಳ ಕೆಡಿಪಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಾಲೂಕಿನಲ್ಲಿ ಶಿಥಿಲಗೊಂಡಿರುವ ಶಾಲೆ ಅಂಗನವಾಡಿಗಳ ಬಗ್ಗೆ ಗಮನಹರಿಸಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾದ ವಾತಾವರಣ ನಿರ್ಮಿಸಬೇಕು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕೊಳಚೆ ನೀರು ಕೆರೆ ಸೇರುತ್ತಿದ್ದು ಕಲುಷಿತಗೊಳ್ತಾ ಇದೆ. ಅದರ ಬಗ್ಗೆ ಕ್ರಮ ತೆಗೆದು ಸರಿಪಡಿಸಬೇಕು. ಖಾಸಗಿ ಕ್ಲಿನಿಕ್ಗಳಲ್ಲಿ ಡಾಕ್ಟರ್ಗಳು ಸರ್ಟಿಫಿಕೇಟ್ ಇಲ್ಲದೆ ಕ್ಲಿನಿಕ್ಗಳನ್ನು ನಡೆಸ್ತಾ ಇದ್ದಾರೆ. ಅಂಥವುಗಳನ್ನು ರದ್ದು ಮಾಡಬೇಕು ಎಂದರಲ್ಲದೆ 25 ಇಲಾಖೆಗಳಿಂದ ಮಾಹಿತಿಯನ್ನು ತೆಗೆದುಕೊಂಡರು. ಅಷ್ಟೇ ಅಲ್ಲದೆ ಕೆಆರ್ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕರ್ನಾಟಕದಲ್ಲೇ ಉನ್ನತ ಸ್ಥಾನ ಗಳಿಸಿದ್ದು ಸಂತಸವನ್ನು ವ್ಯಕ್ತಪಡಿಸಿದರು. ಹಾಗೂ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣ ದಾಖಲಾಗಿದ್ದು ಅದರ ನಿರ್ಮೂಲನೆಗೆ ಶ್ರಮಿಸಬೇಕು ಎಂದು ತಾಲೂಕಿನ ವೈದ್ಯರಿಗೆ ಸೂಚನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಕೆಆರ್ ನಗರ ತಹಸೀಲ್ದಾರ್ ಪೂರ್ಣಿಮಾ, ಜಿಲ್ಲಾ ಪಂಚಾಯತಿ ಯೋಜನಾಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಸಾಲಿಗ್ರಾಮ ತಹಸೀಲ್ದಾರ್ ನರಗುಂದ, ಪುರಸಭೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಯಣ್ಣ, ಆರೋಗ್ಯಾಧಿಕಾರಿ ನಟರಾಜ್ ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಆರ್ಜೆ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ನಮ್ಮ ಕಚೇರಿ ಇರ್ಬೋದು, ಎರಡು ಕಡೆ ಕೂಡ ಅನುಕೂಲ ವರದಿ ಕೊಡುವಂತ ಪದ್ಧತಿಯನ್ನು ಬೆಳೆಸ್ಕೊಳ್ಬೇಕಾಗಿದೆ. ಏನಿದು ಬೇಜವಾಬ್ದಾರಿ ತರನ ಇಲ್ಲ ಏನು ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ತರ ಏನ ಮೈ ಕೊಡ್ರಿ ಅವ್ರಿಗೆ ಡಿಮ್ಯಾಂಡ್ ಮಾಡಲ್ಲ. ನಿಮ್ಮ ಇಲಾಖೆ ಜವಾಬ್ದಾರಿಯನ್ನು ನೀವು ಮಾಡ್ಕೋಬೇಕಾಗಿದೆ. ಅನುಪಾಲ ವರದಿ ಏನು ಅನುಪಾಲ ವರದಿ ಅಂದ್ರೆ ಮೈಕಲ್ ಮಾತಾಡಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡುವಂತದ್ದೇ ಅನುಪಾಲ ವರದಿ ಅಲ್ವಾ? ಏನ್ ಚರ್ಚೆ ಆಯ್ತು ವರ್ಷದ ಬಂದಿದ್ದ ಮೀಟಿಂಗ್ಗೆ? ಎಲೆಕ್ಷನ್ ಟ್ರಾನ್ಸ್ಫರ್ ಆಗಿರಲಿಲ್ಲ. ನೀವು ಒಂದು ನಿಮಿಷ ಎಲೆಕ್ಷನ್ ಟ್ರಾನ್ಸ್ಫರ್ ಆಗಿರಲಿಲ್ಲ. ನೀವು 1ನೇ ತಾರೀಕು 12ನೇ ತಿಂಗಳು ಟ್ರಾನ್ಸ್ಫರ್ ಆಗಿದ್ರು. ನೀವು ಡಿಸೆಂಬರ್ 1 ತಿಂಗಳಿದ್ದಾನೆ. ನೀವು ತಿಳ್ಕೊಂಡು ಮಾತಾಡ್ರಿ. ನೀವು ಕರೆಕ್ಟ್ ಮಾಹಿತಿ ಕೊಡ್ಬೇಕಾದ್ರೆ ಕರೆಕ್ಟ್ ಮಾತಾಡ್ಬೇಕು. ನೀವು ಎಲೆಕ್ಷನ್ ಟ್ರಾನ್ಸ್ಫರ್ ಯಾವಾಗ ಆಗಿದ್ದು ನಿಮ್ಗೆ? ಮಾರ್ಚಲ್ಲಿ ಇಲ್ವೋ? ನಾವು ಕೇಳಲ್ಲ. ಇಲ್ಲಿ ನಿಮ್ ಜವಾಬ್ದಾರಿ, ನಿಮ್ ಇಲಾಖೆ ಜವಾಬ್ದಾರಿ ಅದು. ಯಾರು ಇಲ್ಲ ಕೇಳಲ್ಲ. ಇನ್ನು 9 ಇಲಾಖೆಯವ್ರಿಗೆ ಏನ್ ಕೇಳಿಲ್ಲ ಯಾರು. ಅವ್ರ ಜವಾಬ್ದಾರಿ ತಂದ್ಕೊಟ್ಟಿರೋದು. ಮಕ್ಕಳ ಮತ್ತು ಮಹಿಳಾ ಆಸ್ಪತ್ರೆಯಲ್ಲಿ 3ನೇ ಸ್ಥಾನ ಇವತ್ತು ನಮ್ಮ ಕೆಆರ್ ಎಂಸಿಎಚ್ ಆಸ್ಪತ್ರೆಗೆ ಬಂದಿದೆ. ಅದರ ಜೊತೆಯಲ್ಲಿ ನಮ್ಮ ಕೆಆರ್ ಸಾರ್ವಜನಿಕ ಆಸ್ಪತ್ರೆ ನಮ್ಮ ಆರೋಗ್ಯ ಇಲಾಖೆಗೆ ಇವತ್ತು 1ನೇ ಸ್ಥಾನ ಸಿಕ್ಕಿದ್ದಕ್ಕೆ ನಾನು ಕರ್ನಾಟಕ ಕ್ಷೇತ್ರದ ಎಲ್ಲ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಡಾಕ್ಟರ್ಸ್ ಇರ್ಬೋದು, CHO ಇರ್ಬೋದು, ಸ್ಟಾಫ್ ನರ್ಸ್ ಇರ್ಬೋದು, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ನಮ್ಮ ಪತ್ರಿಕಾ ಬಳಗದ ಮೂಲಕವಾಗಿ ಅತ್ಯಂತ ಗೌರವಪೂರ್ವಕವಾದ ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಇವತ್ತು ನಾವು ಬಂದಿದ್ದೇವೆ ಅಂತೇಳಿ ಮೈಮರೆಯೋದಲ್ಲ, ಇದನ್ನ ಇನ್ನಷ್ಟು ರೀತಿಯಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಮುಂದೆ ನಾವು ಯಾವತ್ತೂ ಕೂಡ 1ನೇ ಸ್ಥಾನದಲ್ಲೇ ಇರುವಂತ ನಿಟ್ಟಿನಲ್ಲಿ ತಾವು ಕೆಲಸವನ್ನ ಮಾಡಬೇಕು. ಅದನ್ನ ಬೇರೆಯವ್ರಿಗೂ ಕೂಡ ಮಾದರಿಯಾದ ರೀತಿಯಲ್ಲಿ ಇವತ್ತು ಕೆಲಸವನ್ನ ಮಾಡಬೇಕಂತೇಳಿ ಕೇಳ್ಕೊಳ್ತಾ, ಅದೇ ರೀತಿ ಇವತ್ತು MCH ಆಸ್ಪತ್ರೆ ಇಡೀ ನಮ್ಮ ಈ ಹಳೆ ಮೈಸೂರು ಭಾಗದಲ್ಲಿ ಬಹಳಷ್ಟು ರೀತಿಯಲ್ಲಿ ಒಂದು ಉತ್ತಮವಾದ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಎಲ್ಲ ತಮ್ಮೆಲ್ಲರ ಪರವಾಗಿ ಅವರಿಗೆ ಗೌರವಪೂರ್ವಕವಾದ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತೇನೆ.